ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ಮಲೆನಾಡು ಸ್ಪೆಷಲ್ ಮೆಂತೆ ಕಡುಬನ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಣ್ಣೆ ತಿಂಡಿ ಇಷ್ಟ ಇಲ್ಲ ಅನ್ನೋರು ಈ ಥರ ಕಡುಬನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇಲ್ಲಿ ರಾತ್ರಿ ಅನ್ನ ಉಳಿದಿತ್ತು, ಅದನ್ನು ಕಡುಬಿಗೆ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಬೇಯಕ್ಕೆ ಇಟ್ಕೋಬೇಕು. ನಾನು ಅಕ್ಕಿನ ರಾತ್ರಿನೇ ತೊಳೆದು ಒಣಗಾಕ್ಕೊಂಡಿದ್ದೆ. ಅದನ್ನು ಇವಾಗ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎರಡೂ ಹಾಕಿದ್ರೂ ಚೆನ್ನಾಗಿರುತ್ತೆ, ಸಪ್ರೇಟ್. ಮತ್ತು ಇಲ್ಲಿ ನೋಡಿ, ಸೊಪ್ಪನ್ನ ನಾನು ತೊಳ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಬೇಕು, ಮಣ್ಣು ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ನಾನು ತೊಳ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ. ಈ ಥರ ನೋಡಿ, ಅನ್ನ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನೋಡಿ ಅಕ್ಕಿ ತೊಳೆದು ಹಾಕಿದ್ನಲ್ಲ, ಅದನ್ನು ತೊಗೊಂಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣನೂ ಅಲ್ಲ, ತುಂಬ ದೊಡ್ಡದಾಗಿ ಎಲ್ಲ. ಅದನ್ನೇನು ಸಾಣಿಸ್ಕೊಳೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಿಟ್ಟು ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಅದರಲ್ಲಿ. ಇವಾಗ ಕುದಿಯೋಕೆ ಇಟ್ಟಿದ್ನಲ್ಲ ಅನ್ನನ, ಅದಕ್ಕೆ ಇವಾಗ ರವೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು 5 ನಿಮಿಷ ಬೇಯಕ್ಕಿಡಬೇಕು ಸಣ್ಣ ಊರಿನಲ್ಲಿ. ನನ್ನ ಮಗಳು ಇಲ್ಲಿ ಯೋಗ ಮಾಡ್ತಾಯಿದ್ಲು, ಹಾಗಾಗಿ ಒಂದು ಕ್ಲಿಪ್ಪನ್ನು ತೊಗೊಂಡೆ. ದಿನ ಯೋಗ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಡೈಲಿ ನನ್ನ ಮಗಳಿಗೆ ಇವಾಗಲಿಂದನೇ ಡೈಲಿ ಮಾಡ್ಕೊತ ಬಾರಮ್ಮ ಅಂತ ಹೇಳ್ತಾಯಿದ್ದೆ. ಮೆಂತ್ಯ ಸೊಪ್ಪನ್ನ ನಾನು ತೊಳೆದು ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡು ಇವಾಗ ಅದಕ್ಕೆ ಹಾಕ್ಕೋಬೇಕು. ಆ ಮೆಂತ್ಯ ಸೊಪ್ಪು ಜೊತೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ತಿರ್ಕೋಬೇಕು. ತಿರ್ಕೊಂಡು ನೋಡಿ, ಇಲ್ಲಿ ಇವಾಗ ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಈ ಥರ ನಾದ್ಕೋಬೇಕು. ಚೆನ್ನಾಗಿ ಸ್ಮೂತ್ ಆಗಲಿವರೆಗೂ ನಾದ್ಕೋಬೇಕು ಅದನ್ನು. ಇದೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅಂದ್ಕೊತೀನಿ ನಾನು. ಅದು ಬಿಟ್ಟರೆ ಇನ್ನೆಲ್ಲೂ ಟೈಮ್ ಅಷ್ಟು ಸೇವ್ ಆಗುತ್ತೆ, ಬೇಗ ಫಾಸ್ಟಾಗಿ ಮಾಡ್ಕೋಬೋದು. ಇದನ್ನು ನಾದ್ಕೊಳ್ಳೋದೇ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಶೇಪು, ಬಟ್ಲು ಕಡುಬು ಅದೆಲ್ಲ ಮಾಡ್ಕೊಳಕ್ಕೆ ಹೋದರೆ ಒಡ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಹಲ್ಪೆ ಥರ ಮಾಡ್ಕೋಬೇಕು ಅಷ್ಟೇ. ಸೊಪ್ಪು ಹಾಕಿಲ್ಲ ಅಂದರೆ ಯಾವ ಥರ ಬೇಕಾದರೂ ಶೇಪ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಪಳ್ಳು ಕಡುಬು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮಗೆಲ್ಲ ಮಾಡೋಕ್ಕೆ ಬರಲ್ಲ ಅದನ್ನು. ನಮಗೆ ಕಡುಬು ಅಂದರೆ ಇಷ್ಟ, ಹಾಗಾಗಿ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ಮಾಡ್ಕೊಂಡು ತಿಂತೀವಿ. ಒಟ್ಟಿನಲ್ಲಿ ಇದೇ ಜಾಸ್ತಿ ಮಾಡೋದು ನಾವು. ಜಾಸ್ತಿ ಬಟ್ಲು ಕಡುಬು, ಇಲ್ಲಾಂದರೆ ಈ ಥರ ಮಾಡ್ಕೊತೀವಿ ಅಷ್ಟೇ. ಇದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ಇಡ್ಲಿ ಬೇಯಿಸ್ದಂಗೆ ಬೇಯಿಸ್ಕೋಬೇಕಷ್ಟೆ. ಇದನ್ನು ಒಂದು 20 ನಿಮಿಷ ಬೇಯಿಸ್ಕೋಬೇಕು. 20 ನಿಮಿಷ ಅಥವಾ 1/4 ಗಂಟೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊತವೆ. ಬೆಂದಿರೋ ಹಿಟ್ಟೆ ಅದೇನು. ನಾನು ಇದಕ್ಕೆ ಕಡಲೆಬೇಳೆ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೆ, ಅದನ್ನೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ನಾರ್ಮಲ್ ಕಾಯಿ ಚಟ್ನಿ ಮಾಡ್ಕೊಂಡಂಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೆ. ಇಲ್ಲಿ ನೋಡಿ, ಕೆಸುವಿನ ಗೆಡ್ಡೆ ಬಜ್ಜಿ ಚಟ್ನಿ ಎಲ್ಲ ರೆಡಿಯಾಗಿದೆ. ಮಕ್ಕಳಿಗೆ ಕಡುಬು ಎಲ್ಲ ಬೆಂದಿದ್ದು, ಹಾಗಾಗಿ ಮಕ್ಕಳಿಗೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಟೈಮ್ ಆಗಿತ್ತು ಅವರಿಗೆ ಸ್ಕೂಲಿಗೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಎಣ್ಣೆ ಪದಾರ್ಥ ಅಲ್ಲ, ವಾರದಲ್ಲಿ 1-2 ಸಲ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ. ಎಲ್ಲರೂ ಇಷ್ಟ. ಇಡ್ಲಿಕ್ಕಿಂತ ನಮಗೆ ಇದೇ ಕಡುಬು ಇಷ್ಟ ಆಗುತ್ತೆ. ನಮ್ಮ ಮನೇಲಿ, ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಕಡುಬು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೆಸುವಿನ ಗೆಡ್ಡೆ ಬಜ್ಜಿ. ಇದನ್ನು ಹಾಗೆ ಕಟ್ ಮಾಡಿಬಿಟ್ಟು ಹಾಗೆ ಈರುಳ್ಳಿ ಅದೆಲ್ಲ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆನೂ ಹಾಕ್ಕೊಂಡು ತಿಂತಾರೆ. ನಾವು ಅದೆಲ್ಲ ಹಾಕಲ್ಲ, ಇಷ್ಟೇ ಮಾಡ್ಕೊಂಡು ತಿಂತೀವಿ.